ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಮಗುವಿನ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಕೆಲವೊಂದು ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಸೊ ನಾನು ನಮ್ಮ ಪಾಪುಗೆ ಯಾವ ರೀತಿ ಹೇರ್ ಕೇರ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಪಾಪು ಹುಟ್ಟೋವಾಗಲೇ ತಲೆ ತುಂಬ ಕೂದಲಿರುತ್ತೆ, ಇನ್ನು ಸ್ವಲ್ಪ ಮಕ್ಕಳಿಗೆ ಕೂದಲೇ ಇರೋದಿಲ್ಲ, ಆ ರೀತಿಯೂ ಹುಟ್ಟುತ್ತಾರೆ. ನಮ್ಮ ಪಾಪು ಹುಟ್ಟೋವಾಗಲೇ ತುಂಬ ಹೇರ್ಸ್ ಇತ್ತು. ತುಂಬ ಫೋಟೋಸ್ನ ನಾನು ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಸ್ಟಾರ್ಟಿಂಗ್ನಲ್ಲಿ ಮಗು ಹುಟ್ಟಿದ 3 ತಿಂಗಳಲ್ಲಿ ಏರ್ ಫಾಲ್ಸ್ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟಿರ್ತೀರ. ಹೌದು ಇರುತ್ತೆ, ಆದರೆ ಅಷ್ಟು ಮಟ್ಟಿಗೆ ಇರಲ್ಲ. ಸ್ವಲ್ಪ ಮಟ್ಟಿಗೆ ಹುಟ್ಟಿದಾಗ ಇರುವಂಥ ಕೂದಲು ಏರ್ ಫಾಲ್ಸ್ ಆಗತ್ತೆ. ಹುಟ್ಟಿದ 3 ತಿಂಗಳಲ್ಲಿ ಪ್ರತಿದಿನ ಮಗುಗೆ ಎಣ್ಣೆನ ಹಚ್ಚಬೇಕು. ಹುಟ್ಟಿದ ಸ್ಟಾರ್ಟಿಂಗ್ 3 ತಿಂಗಳು ನಾನು ಯೂಸ್ ಮಾಡಿದ್ದು ಬೇಬಿ ಹೇರ್ ಆಯಿಲ್, ಹಿಮಾಲಯ ಅಥವಾ ಜಾನ್ಸನ್ಸ್ ಬೇಬಿ ಹೇರ್ ಆಯಿಲ್. ಇದೆರಡು ಬಿಟ್ಟರೆ ನಾನು ಯಾವುದೂ ಎಣ್ಣೆನ ಯೂಸ್ ಮಾಡಿಲ್ಲ. 3 ತಿಂಗಳು ಕಂಪ್ಲೀಟ್ ಆಗೋವರೆಗೂ ನಾನು ಅದೇ ಎಣ್ಣೆನೇ ಯೂಸ್ ಮಾಡಿದ್ದು. ಅದೇ ಎಣ್ಣೆನೇ ಯೂಸ್ ಮಾಡಬೇಕು, ಯಾಕಂದರೆ ಅದು ತುಂಬಾ ಮೈಲ್ಡಾಗಿರುತ್ತೆ, ಬೇಬಿಗೂ ತುಂಬಾ ಒಳ್ಳೆಯದು. ಸೊ ಪ್ರತಿದಿನ ಆ ಎಣ್ಣೆನ ಹಚ್ಚಬೇಕು. ಹಚ್ಚಬೇಕಾದ್ರೆ ನೋಡಿ, ನಾನಿಲ್ಲಿ ಒಂದು ಡಾಲ್ನ ತಗೊಂಡು ತೋರಿಸ್ತಾ ಇದ್ದೀನಿ. ಡಾಲ್ ಕ್ಯೂಟ್ ಆಗಿದೆ ಅಲ್ವಾ? ನೋಡಿ, ಮಗುವಿನ ತಲೆ ಮಧ್ಯದಲ್ಲಿ ಸುಳಿ ಅಂತ ಹೇಳ್ತಾರಲ್ವ, ಆ ಜಾಗನ ಯಾವಾಗಲೂ ಒಣಗೋದಕ್ಕೆ ಬಿಡಬಾರ್ದು, ಅಂದರೆ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಪ್ರತಿದಿನ ನೀವು ಎಣ್ಣೆನ ಹಚ್ಚಬೇಕು. ನೀವು ಯಾವತ್ತು ಬೇಬಿಗೆ ತಲೆಗೆ ಸ್ನಾನ ಮಾಡಿಸ್ತೀರಾ ಅವತ್ತಿನ ದಿನ ಆಯಿಲ್ ಮಸಾಜ್ ಮಾಡ್ತೀರಲ್ವ, ಆವಾಗ ತಲೆಗೆ ಒಂದು 5 ನಿಮಿಷ ಆದರೂ ನಿಧಾನಕ್ಕೆ ಪಾಪುಗೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹಾಗೆಯೇ ಬೇಬಿ ಸ್ಕಾಲ್ಫ್ ಹೆಲ್ತಿ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಇದಕ್ಕೋಸ್ಕರ ಪ್ರತಿದಿನ ನೀವು ಆಯಿಲ್ನ ಪಾಪುಗೆ ಹಚ್ಚಬೇಕು. ನೆಕ್ಸ್ಟ್ ಬಂದು 3 ತಿಂಗಳು ಕಂಪ್ಲೀಟ್ ಆದ ನಂತರ 1 ವರ್ಷವರೆಗೂ ನಾನು ಯೂಸ್ ಮಾಡಿದ್ದು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ಈ ಆಯಿಲ್ನ ಬಿಟ್ಟು ಬೇರೆ ಯಾವುದೇ ಆಯಿಲನ್ನು ನಾನು ಯೂಸ್ ಮಾಡಿಲ್ಲ. ಕೆಲವರು ಮನೆಯಲ್ಲೇ ಕೊಬ್ಬರಿ ಎಣ್ಣೆನ ಪ್ರಿಪೇರ್ ಮಾಡ್ತೀರಾ, ಆ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟು ಶ್ಯಾಂಪು. ಪಾಪುಗೆ ನಾನು ಹುಟ್ಟಿದಾಗಿನಿಂದ ಇವಾಗ 3 ಇಯರ್ಸ್ ಆಗಿದೆ. ಇವಾಗವರೆಗೂ ನಾನು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಬೇಬಿ ಶ್ಯಾಂಪು. ಇದನ್ನು ಬಿಟ್ಟರೆ ನಾನು ಯಾವುದೇ ರೀತಿ ಶ್ಯಾಂಪೂನ ಚೇಂಜ್ ಮಾಡಿಲ್ಲ. 5 ವರ್ಷದವರೆಗೂ ನೀವು ಇದೇ ಶ್ಯಾಂಪೂನ ಯೂಸ್ ಮಾಡೋದು ಒಳ್ಳೆಯದು. ಪದೇ ಪದೇ ಬ್ರ್ಯಾಂಡ್ನ ಚೇಂಜ್ ಮಾಡಬೇಡಿ. ಯಾವುದು ಸ್ಟಾರ್ಟಿಂಗ್ನಲ್ಲಿ ಯೂಸ್ ಮಾಡ್ತಿರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಕೆಲವರು ಬೇಬಿ ಸೋಪನ್ನೇ ತಲೆಗೂ ಯೂಸ್ ಮಾಡ್ತಾರೆ, ಆ ರೀತಿ ಮಾಡೋದ್ರಿಂದನೂ ಏರ್ ಫಾಲ್ಸ್ ಆಗುತ್ತೆ. ಇನ್ನು ಕೆಲವರು ಅವ್ರು ಯಾವ ಶಾಂಪು ಯೂಸ್ ಮಾಡ್ತಾರೆ ಅದನ್ನೇ ಬೇಬಿಗೆ ಹಾಕ್ತಾರೆ, ಆ ರೀತಿ ಎಲ್ಲ ಮಾಡಬೇಡಿ. ಬೇಬಿ ಶ್ಯಾಂಪು ಯಾವಾಗಲೂ ಮೈಲ್ಡಾಗಿರುತ್ತೆ, ಬೇಬಿಗೋಸ್ಕರನೇ ತಯಾರು ಮಾಡಿರ್ತಾರೆ. ಸೊ ಆ ರೀತಿ ಶ್ಯಾಂಪುಗಳನ್ನು ಪಾಪುಗೆ ಯೂಸ್ ಮಾಡಿ. 1 ವರ್ಷದ ನಂತರ ನಾನು ಯೂಸ್ ಮಾಡಿದ್ದು ಹರ್ಬಲ್ ಹೇರ್ ಆಯಿಲ್. ಹರ್ಬಲ್ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನನ್ನ ಇನ್ನೊಂದು ಚಾನಲ್ ಶಾನ್ ಕನ್ನಡ ಚಾನಲ್ ಇದೆ, ಅದರಲ್ಲಿ ಹಾಕಿದ್ದೀನಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. 1 ವರ್ಷದಿಂದ ಇವಾಗಿನವರೆಗೂ ನನ್ನ ಮಗನಿಗೆ ನಾನು ಇದೇ ಎಣ್ಣೆನೇ ಹಚ್ತಾ ಇರೋದು. ಈ ಎಣ್ಣೆನ ಬರೀ ಮಗುಗೆ ಅಲ್ಲ, ಪ್ರೆಗ್ನೆನ್ಸಿ ನಂತರ ಏರ್ ಫಾಲ್ಸ್ ತುಂಬ ಜಾಸ್ತಿ ಇರುತ್ತೆ, ಆವಾಗ ಬೇಕಿದ್ರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಏರ್ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ. ಡಿಲಿವರಿ ನಂತರ ಯೂಸ್ ಮಾಡೋ ಹಾಗಿದ್ರೆ ಪಾಪುಗೆ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೀವು ಈ ಎಣ್ಣೆನ ಹಚ್ಕೊಳ್ಬೇಕು. ಯಾಕಂದರೆ ಬೇಬಿಗೆ ಫೀಡ್ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಕೋಲ್ಡ್ ಆದರೆ ಪಾಪುಗೂ ಕೋಲ್ಡ್ ಆಗುತ್ತೆ. ಅದಕ್ಕೆ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ 1-2 ಸಲ ಎಣ್ಣೆನ ಹಚ್ಬಿಟ್ಟು ನೋಡಿ, ನಿಮ್ಮ ಬಾಡಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇದೆ, ಕೋಲ್ಡ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ಆಯಿಲ್ನ ಕಂಟಿನ್ಯೂ ಮಾಡ್ಬೋದು. ಪಾಪುಗೂ ಅಷ್ಟೇ 1 ವರ್ಷದ ನಂತರ ಈ ಎಣ್ಣೆನ ಹಚ್ಚಿ 1-2 ದಿವಸ ಅಬ್ಸರ್ವ್ ಮಾಡಿ, ಕೋಲ್ಡ್ ಆಗಿಲ್ಲ, ಯಾವುದೇ ರಿಯಾಕ್ಷನ್ ಆಗಿಲ್ಲ, ನಾರ್ಮಲ್ ಆಗಿದೆ ಬೇಬಿ ಅನ್ನೋ ಹಾಗಿದ್ರೆ ಇದೇ ಎಣ್ಣೆನ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗೆ 3 ತಿಂಗಳಾದ ನಂತರ ಮಗುಗೆ ತಲೆ ಬಾಚೋ ಹಾಗಿದ್ರೆ ನೋಡಿ, ಈ ರೀತಿ ಬಾಚಣಿಗೆನ ಯೂಸ್ ಮಾಡಬೇಕು. ನೀವು ನಾರ್ಮಲ್ ಆಗಿ ನಿಮ್ಮ ತಲೆ ಕೂದಲಿಗೆ ಯಾವ ಬಾಚಣಿಗೆ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿಬಿಡಿ. ಬೇಬಿಗೋಸ್ಕರನೇ ಬಾಚಣಿಗೆ ಇರುತ್ತೆ, ಅದನ್ನು ತೊಗೊಂಡು ಬಂದು ಯೂಸ್ ಮಾಡಿ. ಅದಕ್ಕಂತ ದಿನದಲ್ಲಿ 4-5 ಸಲ ಎಲ್ಲ ಬಾಚಬಾರ್ದು. ದಿನದಲ್ಲಿ 1 ಸಲ ಬಾಚೋದ್ರಿಂದ ಮಗುಗೆ ಸ್ಕಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ.
ಇದರಿಂದ ಏರ್ ಫಾಲ್ಸ್ ಕಡಿಮೆ ಆಗಿ ಏರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಬೇಬಿಗೆ ತಲೆ ಒರೆಸ್ಬೇಕಾದ್ರೂ ಅಷ್ಟೇ ಒಂದು ಸಾಫ್ಟ್ ಆಗಿರುವಂಥ ಕ್ಲಾತ್ನ ಯೂಸ್ ಮಾಡಿ. ಹಾಗೆ ಮಗುಗೆ ತಲೆಗೆ ಸ್ನಾನ ಮಾಡಿಸೋದು ಯಾವಾಗ ಅಂದರೆ ಬಿಸಿಲು ಕಾಲದಲ್ಲಿ ಒಂದಿನ ಬಿಟ್ಟು ಒಂದಿನ ಮಾಡಿಸಿ, ಚಳಿಗಾಲ ಮಳೆಗಾಲದಲ್ಲಿ ವಾರದಲ್ಲಿ 2 ದಿನ ಪಾಪುಗೆ ತಲೆಗೆ ಸ್ನಾನ ಮಾಡಿಸಿದ್ರೆ ಸಾಕು. ಹರ್ಬಲ್ ಹೇರ್ ಆಯಿಲ್ ಏನಾದರೂ ನೀವು 1 ವರ್ಷದ ನಂತರ ಪಾಪುಗೆ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಸ್ನಾನ ಮಾಡಿಸೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಎಣ್ಣೆನ ಚೆನ್ನಾಗಿ ಸ್ಕಾಲ್ಫ್ಗೆ ಮಸಾಜ್ ಮಾಡಿಬಿಟ್ಟು ಅರ್ಧ ಗಂಟೆ ನಂತರ ನೀವು ಸ್ನಾನ ಮಾಡಿಸ್ಬೋದು. ತುಂಬ ಹೆಚ್ಚು ಹೊತ್ತು ತಲೆಯಲ್ಲಿ ಎಣ್ಣೆನ ಬಿಡಬೇಡಿ, ಇದರಿಂದ ಪಾಪುಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ ನಮ್ಮ ಪಾಪುಗೆ ನಾನು ಇದೇ ರೀತಿ ಹೇರ್ ಕೇರ್ನ ಮಾಡಿದ್ದು, ಅದನ್ನೇ ನಿಮ್ಮ ಜೊತೆಲೂ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.